ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಸೌತ್ ಇಂಡಿಯಾದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಸೆಟ್ ದೋಸೆ ಹಾಗೂ ವೆಜಿಟೇಬಲ್ ಸಾಗು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗೆ ತುಂಬಾ ಟೇಸ್ಟಿಯಾಗುತ್ತೆ ಈ ಸೆಟ್ ದೋಸೆ. ಅತಿಯಷ್ಟು ಮೃದುವಾಗಿರುತ್ತೆ. ಇದನ್ನು ಕರೆಕ್ಟ್ ಮೆಜರ್ಮೆಂಟಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಲೋಟ ಆಗೋಷ್ಟು ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿನ ತಗೊಳ್ತಾ ಇದ್ದೀನಿ. ನೋಡಿ, ಈ ಲೋಟದ ಅಳತೆನಲ್ಲಿ 2 ಲೋಟ ಆಗೋಷ್ಟು ತೊಗೊಳ್ತಾ ಇದ್ದೀನಿ. 2ರಲ್ಲಿ ಯಾವ ಅಕ್ಕಿ ಸಿಕ್ಕರೂ ತೊಗೊಳ್ಬೋದು. ಹಾಗೆ ಅದೇ ಲೋಟದ ಅಳತೆನಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಲೋಟದಷ್ಟು ಉದ್ದಿನಬೇಳೆನ ಸಹ ಅಕ್ಕಿ ಜೊತೆನೆ ಹಾಕ್ಕೊಂಡು, ಈಗ ಅದೇ ಲೋಟದ ಅಳತೆನಲ್ಲಿ 1 ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ ಮುಕ್ಕಾಲ್ಕಿಂತ ಒಂಚೂರು ಜಾಸ್ತಿಯಷ್ಟು ಗಟ್ಟಿ ಅವಲಕ್ಕಿನ ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ರುಬ್ಬೋದಕ್ಕೆ 1 ಗಂಟೆಗಳ ಕಾಲ ಮುಂಚೆ ನೆನೆ ಹಾಕ್ಕೊಳ್ತೀನಿ. ಈಗ ನಾನು ಅಕ್ಕಿ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ತೊಳೆದು 5-6 ಅವರ್ ನೆನೆಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಈಗ 5-6 ಅವರು ಅವಲಕ್ಕಿ ಸಹ 1 ಗಂಟೆ ಮುಂಚೆ ನೆನೆ ಹಾಕ್ಕೊಂಡಿದ್ದೆ, ಅದು ಸಹ ನೆಂದಿದೆ. ಅಕ್ಕಿ ಮತ್ತು ಉದ್ದಿನಬೇಳೆ ಸಹ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೀವು ಚಳಿಗಾಲದಲ್ಲಿ ಮಾಡ್ತಾಯಿದ್ರೆ 5 ಗಂಟೆಗಳ ಟೈಮಲ್ಲಿ ರುಬ್ಬಿಟ್ಕೊಂಬಿಡಿ. ತುಂಬ ಲೇಟ್ ಆದರೆ ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗೋದಿಲ್ಲ. ಹಾಗಾಗಿ ನಾನು 5 ಗಂಟೆಗೆ ರುಬ್ಬಿ ಇಡ್ತಾಯಿದ್ದೀನಿ. ಬೇಸಿಗೆಗಾಲದಲ್ಲಿ ನೀವು 7 ಗಂಟೆ ಮೇಲೆ ರುಬ್ಬಿಡ್ಬೋದು, ತೊಂದರೆ ಇಲ್ಲ. ಅವಲಕ್ಕಿನೂ ಸಹ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಫೈನ್ ಪೇಸ್ಟಾಗಿ ರುಬ್ಕೊಳ್ತಾ ಇದ್ದೀನಿ. ತರಿಯಾಗೆಲ್ಲ ರುಬ್ಕೋಬಾರ್ದು, ಫೈನ್ ಪೇಸ್ಟ್ ಆಗೋಂಗೆ ರುಬ್ಕೋಬೇಕು. ತುಂಬಾ ಗಟ್ಟಿಗೂ ರುಬ್ಕೋಬೇಡಿ, ತುಂಬ ತೆಳುಗೂ ರುಬ್ಕೋಬೇಡಿ. ನೋಡಿ, ಈ ರೀತಿ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಈಗ ಅಷ್ಟು ನಾನು ಅಕ್ಕಿ ಮತ್ತು ಅವಲಕ್ಕಿ ಉದ್ದಿನಬೇಳೆನ ರುಬ್ಕೊಂಡು ದೊಡ್ಡದು ಪಾತ್ರೆಗೆ ಹಾಕ್ಕೋತೀನಿ. ಅದು ಫರ್ಮೆಂಟ್ ಆಗೋದಕ್ಕೆ ಜಾಗ ಇರೋವಷ್ಟು ಬಿಟ್ಟು ನಾವು ಹಿಡಿಯೋವಂಥ ಪಾತ್ರೆನ ಹಾಕ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಎಲ್ಲ ಹಿಟ್ಟು ಸಹ ರುಬ್ಬಿ ರೆಡಿಯಾಗಿದೆ. ಪರ್ಫೆಕ್ಟ್ ಹದದಲ್ಲಿದೆ, ತುಂಬ ತೆಳುವಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ. ಈಗ ಇದನ್ನು ನಾನು ಮುಚ್ಚಿಟ್ಟು ಓವರ್ ನೈಟು ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಡೋಣ. ಸೆಟ್ ದೋಸೆಗೆ ತುಂಬ ಉಬ್ಬಿ ಬರೋ ಅವಶ್ಯಕತೆ ಇಲ್ಲ, ಆದರೆ ಚೆನ್ನಾಗಿ ಫರ್ಮೆಂಟ್ ಆಗಿ ಉಬ್ಬಬೇಕು, ಲೈಟ್ ಆಗಬೇಕು ಹಿಟ್ಟು. ನಾನಿಲ್ಲಿ ಸಾಗುಗೆ ಹುರುಳಿಕಾಯಿ, ಕ್ಯಾರೆಟು, ಸೋರೆಕಾಯಿ, ಹಾಗೆ ನಾನಿಲ್ಲಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು ನೆನೆಸಿದಂಥ ಕಡಲೆಕಾಳನ್ನು ಹಾಕ್ಕೊಳ್ತೀನಿ. ಕಡಲೆಕಾಳು ಹಾಕಿದ್ರೆ ಸಾಗುನಲ್ಲಿ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಕಡಲೆಕಾಳು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ. ಹಾಗೆ 1 ದೊಡ್ಡ ಈರುಳ್ಳಿ, 1 ದೊಡ್ಡ ಆಲೂಗೆಡ್ಡೆ, 3 ಆ್ಯಪಲ್ ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ನಾನಿಲ್ಲಿ 2 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1 ಚಮಚ ಆಗುವಷ್ಟು ಸಾಸಿವೆ, 1 ಚಮಚ ಆಗುವಷ್ಟು ಜೀರಿಗೆ, ಸ್ವಲ್ಪ ಹಿಂಗು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಸುಮಾರು 2 ದೊಡ್ಡ ಕ್ಯಾರೆಟು ಹಾಗೂ 1/4 kg ಆಗುವಷ್ಟು ಹುರುಳಿಕಾಯಿ, 1 ಅರ್ಧ ಸೋರೆಕಾಯಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1 ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಫ್ರೈ ಆಗುವಷ್ಟು ಅವಶ್ಯಕತೆ ಇಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕಾಗತ್ತೆ. ಈ ಸಾಗುನಲ್ಲಿ ಕಡಲೆಕಾಳು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗುತ್ತೆ. ನಾವೆಲ್ಲರೂ ತರಕಾರಿ ಸಾಗು ಮಾಡ್ತಾನೆ ಇರ್ತೀವಿ, ಕಡಲೆಕಾಳು ಹಾಕಿ ಒಮ್ಮೆ ಮಾಡಿ ನೋಡಿ. ಈಗ ಹೆಚ್ಚಿರುವಂಥ ತರಕಾರಿಗಳನ್ನು ಸೇರಿಸ್ತಾ ಬರೋಣ. ಮೊದಲಿಗೆ ಕ್ಯಾರೆಟ್ ಮತ್ತು ಹುರುಳಿಕಾಯಿ ಮೀಡಿಯಮ್ ಗಾತ್ರಕ್ಕೆ ಹೆಚ್ಕೊಳ್ಳಿ. ತುಂಬಾ ಸಣ್ಣಗೆ ಬೇಡ, ತುಂಬ ದಪ್ಪಗೂ ಬೇಡ, ತಿನ್ನೋದಕ್ಕೆ ಸಿಗೋ ರೀತಿಯಲ್ಲಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಸೋರೆಕಾಯಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಹೆಚ್ಚಿಟ್ಕೊಂಡಿರೋವಂಥ ಟೊಮ್ಯಾಟೊ ಮತ್ತು ಆಲೂಗೆಡ್ಡೆನೂ ಸಹ ಸೇರಿಸ್ತಾ ಇದ್ದೀನಿ. ನಾವಿಲ್ಲಿ ಹುಳಿ ಹಾಕೋದಿಲ್ಲ, ಹಾಗಾಗಿ 3 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಇದಿಷ್ಟನ್ನೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಾಗು ಮತ್ತು ಸೆಟ್ ದೋಸೆ ತುಂಬಾ ಚೆನ್ನಾಗಾಗುತ್ತೆ ಕಾಂಬಿನೇಷನ್ನು. ಈಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ
1 ಚಮಚ ಆಗುವಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಕಡಲೆಕಾಳನ್ನ ಹಾಕೋದನ್ನು ಮಿಸ್ ಆಯ್ತಲ್ವ, ಕಡಲೆಕಾಳನ್ನ ಸಹ ಸೇರಿಸಬೇಕು. ಕಡಲೆಕಾಳು ತುಂಬ ಹಾಕೋ ಅವಶ್ಯಕತೆ ಇಲ್ಲ, ಸುಮಾರು ಒಂದು 2 ಇಡಿ ಆಗುವಷ್ಟು ಹಾಕಿದ್ರೆ ಸಾಕು. ಅಂದರೆ ಸುಮಾರು ಒಂದು 3/4 ಕಪ್ ಆಗುವಷ್ಟು ಕಡಲೆಕಾಳನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಡಲೆಕಾಳು ಚೆನ್ನಾಗಿ ನೆಂದಿರಬೇಕು, ಓವರ್ನೈಟ್ ನೆನೆ ಹಾಕ್ಕೊಂಡು ಇಟ್ಕೊಂಡಿರಿ, ಮೊಳಕೆ ಬಂದಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ ನಾನು 4 ವಿಸಲ್ ಆಗುವಷ್ಟು ಕೂಗಿಸ್ಕೊಳ್ತೀನಿ. ಕಡಲೆಕಾಳು ಪ್ರೆಸ್ ಮಾಡಿದ್ರೆ ಸಾಫ್ಟಾಗೆ ಪ್ರೆಸ್ ಆಗೋ ರೀತಿಲಿ ಬೇಯಬೇಕಾಗತ್ತೆ. ಈಗ ಇದು ಬೆಂದು ರೆಡಿ ಆಗೋಷ್ಟರಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರ್ಗೆ 3 ಸಣ್ಣ ಚಮಚ ಆಗುವಷ್ಟು ಹುರ್ಗಡ್ಲೆ, 1 ಚಮಚ ಗಸಗಸೆ, ಹಾಗೆ ಇಲ್ಲಿ ಒಂದು 1/4 ಭಾಗ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಒಂದು 2 ಇಂಚ್ ಆಗುವಷ್ಟು ಶುಂಠಿ, ಮತ್ತು ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 7-8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ಳೋಣ. ಇದನ್ನು ಇವಾಗ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಗುಗೆ ಚೆನ್ನಾಗಿರುತ್ತೆ. ಹಾಗೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೊಂಡು ರೆಡಿಯಾಗಿದೆ. ಈ ಕಡೆ ಕುಕ್ಕರ್ ಆರಿದನ್ನು ನಾನು ವಿಡಿಯೋ ತೆಗೆಯೋದನ್ನು ಸ್ಕಿಪ್ ಆಗಿದೆ. ಸೊ ತರಕಾರಿ ಬೆಂದು ನಾನು ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಮಿಕ್ಸಿ ಜಾರ್ಗೆ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತೆ 1 ಚಮಚದಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗೆ ಕುದಿ ಬರ್ತಾ ಬರ್ತಾ ಗಟ್ಟಿ ಆದಾಗ ನಿಮಗೆ ಮತ್ತಷ್ಟು ನೀರು ಬೇಕು ಅನ್ನಿಸಿದ್ರೆ ಇನ್ನೊಂದು ಸ್ವಲ್ಪ ನೋಡಿ ನೀರು ಹಾಕೋಬೋದು. ನೋಡಿ, ಇಲ್ಲಿ ಕಾಳು ಸಹ ಹೇಗೆ ಬೆಂದಿದೆ ಅಂತ ನಾನು ತೋರಿಸ್ತೀನಿ. ನೋಡಿ, ಈ ರೀತಿ ಚೆನ್ನಾಗೇ ಬೆಂದಿರಬೇಕು, ಆಗ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಸಾಗುದು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿರೋದ್ರಿಂದ ಒಳ್ಳೆ ಗ್ರೀನ್ ಕಲರ್ ಆಗಿದೆ ಸಾಗು, ಮತ್ತು ಟೇಸ್ಟ್ ಕೂಡ ತುಂಬ ಎನ್ಹಾನ್ಸ್ ಆಗುತ್ತೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ. ನಾನೀಗ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ಅಷ್ಟು ಮಾಡಿಕೊಂಡ್ರೆ ಒಂದು ಕುದಿಸ್ಕೊಂಡ್ರೆ ನಿಮಗೆ ತರಕಾರಿ ಸಾಗು ರೆಡಿ ಆಗುತ್ತೆ. ಈ ಸಾಗು ನಿಮಗೆ ರೆಗ್ಯುಲರ್ ದೋಸೆ, ಇಡ್ಲಿ, ಚಪಾತಿ ಇದ್ರ ಜೊತೆ ಕೂಡ ತುಂಬ ಟೇಸ್ಟಿಯಾಗತ್ತೆ. ನೋಡಿ, ಇಷ್ಟು ಸುಮಾರು ಮತ್ತೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ವೆಜಿಟೇಬಲ್ ಸಾಗು ರೆಡಿ ಆಯಿತು. ಈಗ ದೋಸೆ ಹಿಟ್ಟು ತುಂಬ ಏನೂ ಬೆಳೆದಿಲ್ಲ, ಹಾಗಾಗಿ ನಾನು ಇದಕ್ಕೆ ಸುಮಾರು ಒಂದು 2 ಚಮಚ ಆಗೋಷ್ಟು ಪುಡಿ ಉಪ್ಪನ್ನು ಸೇರಿಸಿ 1 ಗಂಟೆಗಳ ಕಾಲ ಬಿಡ್ತಾಯಿದ್ದೀನಿ. ಆವಾಗ ಲೈಟಾಗಿ ಆಗಿರುತ್ತೆ ದೋಸೆ ಹಿಟ್ಟು. ನೋಡಿ, ಇವಾಗ ಇಷ್ಟು ಉಬ್ಬಿದ್ರೆ ಸಾಕಾಗತ್ತೆ ಸೆಟ್ ದೋಸೆಗೆ, ತುಂಬ ಉಬ್ಬೋ ಅವಶ್ಯಕತೆ ಇಲ್ಲ. ನೋಡಿ, ಎಷ್ಟು ಲೈಟಾಗೆ ಫ್ಲಫಿಯಾಗೆ ಉಬ್ಕೊಂಡಿದೆ ದೋಸೆ ಹಿಟ್ಟು, ಪರ್ಫೆಕ್ಟಾಗಿ ಆಗಿದೆ ಸೆಟ್ ದೋಸೆಗೆ. ಈಗ ಮತ್ತಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಂಡು ನಾವು ದೋಸೆನ ಮಾಡ್ಕೊಳ್ಳೋಣ. ನೀವು ಎತ್ತಿಡೋ ಹಾಗಿದ್ರೆ ಉಪ್ಪು ಹಾಕೋಕ್ಕೆ ಮುಂಚೆನೇ ದೋಸೆ ಹಿಟ್ಟನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ನೋಡಿ, ಎಷ್ಟು ಲೈಟಾಗೆ ಚೆನ್ನಾಗೆ ಫರ್ಮೆಂಟ್ ಆಗಿದೆ, ಹುಳಿ ಬಂದಿಲ್ಲ ಹಿಟ್ಟು. ಈಗ ಒಂದು ಹಂಚು ಬಿಸಿಗೆ ಇಟ್ಕೊಂಡು ಬಿಸಿಯಾದ ನಂತರ ನಾವು ಒಂದು ಲ್ಯಾಡಲ್ ಫುಲ್ಲಷ್ಟು ದೋಸೆ ಹಿಟ್ಟನ್ನು ಹೆಂಚ್ಮೇಲೆ ಹಾಕೋಣ. ಇದು ತುಂಬ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಾಡಿಕೊಂಡು ಮೇಲ್ಗಡೆ ಒಂದು ಲಿಡ್ ಮುಚ್ಕೊಂಡ್ರೆ ಮೇಲ್ಗಡೆ ಭಾಗ ಸಹ ಚೆನ್ನಾಗೇ ಬೇಯುತ್ತೆ. ಸುಮಾರು 1ರಿಂದ 1.5 ನಿಮಿಷದಷ್ಟು ಲಿಡ್ ಮುಚ್ಚಿ ಬೇಯಿಸಬೇಕಾಗತ್ತೆ. ಮೀಡಿಯಮ್ ಉರಿನಲ್ಲೇ ಮಾಡ್ಕೊಳ್ಳಿ ದೋಸೆ ಮಾಡುವಾಗ. ನೋಡಿ, ಎಷ್ಟು ಚೆನ್ನಾಗಿ ಸೆಟ್ ದೋಸೆ ಗೂಡಾಗಿ ಉಬ್ಬಿ ಬಂದಿದೆ. ಈಗ ನಿಮಗೆ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಯಾವುದನ್ನು ನೀವು ಪ್ರಿಫರ್ ಮಾಡ್ತೀರಾ ಅದನ್ನು ಸ್ವಲ್ಪ ಹಾಕ್ಕೊಳ್ಬೋದು. ನೋಡಿ, ಸುತ್ತ ಎಷ್ಟು ಚೆನ್ನಾಗಿ ದೋಸೆ ಎದ್ದು ಬರ್ತಾ ಇದೆ, ಅಡಿನಲ್ಲಿ ಒಳ್ಳೆ ಗೋಲ್ಡನ್ ಬ್ರೌನ್ ಆಗಿದೆ. ಒಮ್ಮೆ ತಿರ್ಗಿ ಹಾಕ್ಕೊಂಡು ಒಂದು ಅರ್ಧ ನಿಮಿಷಗಳ ಕಾಲ ಬಿಟ್ಕೊಂಡ್ರೆ ಸಾಕಾಗತ್ತೆ, ಸೆಟ್ ದೋಸೆ ರೆಡಿ ಆಗುತ್ತೆ. ತುಂಬ ತಿರುವಾಕಿ ತುಂಬ ಬೇಯಿಸ್ಕೊಬೇಡಿ, ಅದು ದಪ್ಪ ಊದ್ಕೊಂಡಿರೋದು ಸಾಫ್ಟ್ ಆಗಿಬಿಡತ್ತೆ. ನೋಡಿ, ಪರ್ಫೆಕ್ಟಾಗೆ ಸೆಟ್ ದೋಸೆ ರೆಡಿ ಆಯಿತು. ಸೊ ಸೆಟ್ ದೋಸೆ ಜೊತೆ ವೆಜಿಟೇಬಲ್ ಸಾಗು ತಿನ್ನೋದಕ್ಕೆ ರೆಡಿ. ಇದೇ ರೀತಿ ಮತ್ತಷ್ಟು ವೀಡಿಯೋನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನೀವು ಸಹ ಇದೇ ರೀತಿ ಸೆಟ್ ದೋಸೆ ಸಾಗು ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಅಲ್ಲಿ ತನಕ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.